ಅಲ್ಲ ರೋಡ್ ಸ್ಟಾಪ್ ಸರ್ ಗೌಡ್ರಿ ನೋಡಿ ಸ್ವಲ್ಪ ವೈಡ್ ಆಗ್ಬೇಕ್ರಿ ಸ್ವಲ್ಪ ಫೋಟೋ ಇಲ್ಲ ರೀ ಈಗಾಗಲೇ ಶ್ರೀ ವಿಜಯ ಮಾಂತೇಶ್ ವಿದ್ಯಾವರ್ಧಕ ಸಂಘದ ಏನು ಆಡಳಿತ ಮಂಡಳಿಯ ಒಂದು ನಿರ್ದೇಶಕ ಶ್ರೀ ವಿಜಯ ಮಾಂತೇಶ್ ಕನ್ಸ್ಯೂಮರ್ ಸೊಸೈಟಿ ಹತ್ರ ನಾನು ಕೂಡ ಸ್ಪರ್ಧೆಯನ್ನು ಮಾಡಿದ್ದೀನಿ. ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಬಹುತೇಕ ಇಲ್ಲಿರುವಂಥ ಅನೇಕ ನಮ್ಮ ಕನ್ಸ್ಯೂಮರ್ ಸೊಸೈಟಿಗಳು ಸುಮಾರು 15 ಸೊಸೈಟಿಗಳಿದೆ. ಅದರಲ್ಲಿ ಈಗ ನಾನು ಒಬ್ಬ ವಿಜಯ ಮಾಂತೇಶ್ ಕನ್ಸ್ಯೂಮರ್ ಸೊಸೈಟಿ ಹತ್ರ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕೇಳ್ರಿ ಏನು ಪ್ರಶ್ನೆಗಳದಾವ ಸರ್? ಹಿಂದೆ ಇದ್ರೊಳಗೆ ಘಟಿಕೋತ್ಸವದಲ್ಲಿ ಒಂದು ಮಾತು ಹೇಳಿದ್ರಿ ನೀವು. ನಾನು ಶಾಸಕನಾಗಿ ಆದಮೇಲೆ ಸಂಘಕ್ಕೆ ಏನಾದರೂ ಮಾಡ್ತೀನಿ, ನಾನು ಮೆಡಿಕಲ್ ಕಾಲೇಜ್ ಕೊರತೆ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಕೊರತೆ ಇದೆ, ಅದನ್ನ ನಾನು ಅದು ಆಸೆ ಇದೆ ಮಾಡ್ತೀನಿ ಅಂದ್ರೆ ಏನೋ ಆಸೆ ಇಟ್ಕೋಬೋದಾ ಅಂತ. ಖಂಡಿತವಾಗಿ ಸಂಸ್ಥೆಯನ್ನು ಇವತ್ತು ನಮ್ಮ ಸಂಸ್ಥೆ, ಯಾಕಂದರೆ ನಮ್ಮ ಲಿಂಗೈಕ್ಯ ಧರ್ಮ ಪೂಜ್ಯ ವಿಜಯ ಮಾಂತಪ್ಪಗಳ ಪವಿತ್ರವಾದ ಹೆಸರು ಇರೋದ್ರಿಂದ ಈ ಸಂಸ್ಥೆ ಇಳಕಲ್ ನಗರದ ಜನತೆ ಮತ್ತು ಸಮಸ್ತ ಹುಣಸೂರು ನಗರದ ಜನತೆ ಇವತ್ತು ಸ್ವಂತ ಸಂಸ್ಥೆ ಅಂತೇಳಿ ಭಾವಿಸ್ತಂತ ನಾವೆಲ್ಲ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಅಪೋತ್ತರವಾಗಿ ಬೆಳೆಸುವ ನಿಟ್ಟಿನಲ್ಲಿ ನಾನು ಹಿಂದೆ ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ 2013ರಲ್ಲಿ ಅಂದಿನ ಚೇರ್ಮನ್ರಾದಂಥ ಸನ್ಮಾನ್ಯ MV ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೆ. ನಮ್ಮ ಹತ್ರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಪರ್ಮಿಷನನ್ನು ಕೊಡಿಸ್ತೀನಿ, ನಾವು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿರಿ, ಬರೀ ಭೂಮಿ ಕೊಟ್ಟರೆ ಸಾಕು. ಆ ಪರ್ಮಿಷನ್ ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ನಾನು ಸರ್ಕಾರದಲ್ಲಿ ನಾನು ಒಬ್ಬ ಸಂಸ್ಥೆಯ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಬಹುತೇಕ ಆ ಭಾಗ್ಯ ಇವತ್ತು ಕೂಡಿ ಬಂದಿದೆ. ನಾನು ಈಗಾಗಲೇ ತಮಗೆ ಹೇಳಿದಂತೆ ಈ ಸಂಸ್ಥೆಯನ್ನು ಇವತ್ತು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಈ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ನೋಡಬೇಕು ಅನ್ನೋ ಒಂದು ಕನಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅನೇಕ ಏನು ಶಿಕ್ಷಣ ವಿಚಾರದಲ್ಲಿ ಈ ಒಂದು ಸಂಸ್ಥೆಗೆ ಇನ್ನೂ ಸರ್ಕಾರದ ಸವಲತ್ತುಗಳನ್ನು ತರೋದ್ರ ಮುಖಾಂತರ ಖಂಡಿತವಾಗಿ ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ನೋಡ್ತೀರಿ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭರವಸೆಯನ್ನು ನಾನು ಹೇಳಕ್ಕೆ ಇಚ್ಛೆ. ಅದು ಅಲ್ಲಿ ಇರುವಂಥ ನಮ್ಮ ಆಡಳಿತ ಮಂಡಳಿಯ ಏನು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲರ ಜೊತೆಗೆ ಮಾತಾಡಿಕೊಂಡು ಒಂದು ಅವಿರೋಧ ಆಗುವಂಥದ್ದು ಕೂಡ ಪ್ರಯತ್ನ ಮಾಡ್ತೀವಿ. ಅಂದರೆ ಅವಿರೋಧಾದರೆ ಸಂಸ್ಥೆಗೆ ಒಳ್ಳೆಯದು. ನಾನು ಮೊದಲೆದ್ದು ಈ ಸಂಸ್ಥೆಗೆ ಬಂದಾಗ ನಾನು ಒಂದೇ ಮಾತನಾಡಿದೆ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಲಿ ಇವತ್ತು ಖಾಸಗಿ ಸಂಸ್ಥೆಗಳೇನಿದೆ ಅದರಲ್ಲಿ ರಾಜಕೀಯ ಬೆರೆಸಬಾರ್ದು, ರಾಜಕೀಯನ ಬಳಸಬಾರ್ದು. ನಾನು ಕೂಡ ಈ ಸಂಸ್ಥೆ ಒಳಗೆ ಬಂದರೂ ನಾನು ರಾಜಕೀಯನ ಹೊರಗೆ ಬಿಟ್ಕೊಡ್ತೀನಿ. ಆ ಒಂದು ಬದ್ಧತೆಯಿಂದ ನಡಿಬೇಕಾಗ್ತದೆ. ರಾಜಕೀಯ ಹೊರಗಿಟ್ಟು ಬರೋದು ಇಲ್ಲಿ ದ್ವೇಷ
ಅಸೂಯೆಯನ್ನು ಇಟ್ಕೊಂಡು ನಾವು ಸಂಸ್ಥೆಯನ್ನು ಕೂಡಬಾರ್ದು. ಆ ಉದ್ದೇಶದಿಂದ ನಾನು ಸಂಸ್ಥೆ ಬೆಳಿಬೇಕಾದ್ರೆ ರಾಜಕಾರಣ ಬೆಳೆಸುವಂಥದ್ದು ಸರಿಯಲ್ಲ ಅನ್ನೋ ಮಾತು ಹೇಳಿದೆ. ನೋಡ್ತೀವಿ, ನಾವೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಜೊತೆಗೆ ಮಾತನಾಡಿ ಚಂದ್ರನ ಜೊತೆಗೆ ಏನು ಅವಿರೋಧ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ಈ ಮೊದಲು ವೈದ್ಯಕೀಯ ಕಾಲೇಜು ಬಾಲ್ಕೊಟ್ಟಿದ್ದಾಗಿತ್ತು, ಆಗಿದ್ದು ಮತ್ತು ಇನ್ನೊಂದು ದಿನ ಆಗಿದೆ, ಅದರ ಪ್ರಯತ್ನ ಇತ್ತು ಮಾಡ್ತಾರೆ. ಅದು ಬೇಡ. ಅದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾವು ಖಾಸಗಿ ಸಂಸ್ಥೆ ಅಲ್ಲ, ಖಾಸಗಿ ಸಂಸ್ಥೆ ಅಂತ ತಗೊಳ್ಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಅದನ್ನು ಪಡಿಬೋದು. ಯಾಕಂದರೆ ಇಲ್ಲಿ ಈ ಭಾಗದ ಜನರ ವಿದ್ಯಾರ್ಥಿಗಳ ಒಂದು ಆಶಯ ಭಾವ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳೋಕೆ ಏನು ತೊಂದರೆ ಇಲ್ಲ. ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ಕೊತೀನಿ. ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಏನು ಸಚಿವರಿದ್ದಾರೆ, ಮೆಡಿಕಲ್ ಎಜುಕೇಷನ್ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ. ಖಂಡಿತವಾಗಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.